ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಏನಿಗೆದಲೆ ಹಾಲು ಉತ್ಪಾದಕರ ಸಂಘದ ನೂತನ ಕಟ್ಟಡ ಉದ್ಘಾಟನೆ. ಸಂಕಷ್ಟದಲ್ಲಿರುವ ಹಾಲು ಉತ್ಪಾದಕ ರೈತರಿಗೆ ಸಹಕಾರ ಕೂಡಲೇ 10 ರೂಪಾಯಿ ಪ್ರೋತ್ಸಾಹ ಧನ ನೀಡಲು ಮುಂದಾಗಿರುವ ಶಾಸಕ BN ರವಿಕುಮಾರ್. ಗ್ರಾಮೀಣ ಭಾಗದ ಹೈನುಗಾರಿಕೆಯನ್ನು ನಂಬಿಕೊಂಡು ಜೀವನ ಮಾಡುತ್ತಿರುವ ಹಾಲು ಉತ್ಪಾದಕ ರೈತರು ಇಂದು ಸಂಕಷ್ಟದಲ್ಲಿದ್ದು, ಹಾಲು ಉತ್ಪಾದನೆ ದರಕ್ಕೂ ಹಾಗೂ ಒಕ್ಕೂಟ ಕೊಂಡುತ್ತಿರುವ ದರದಲ್ಲಿ ಹಾಲು ಉತ್ಪಾದಕರ ರೈತರು ಬಹಳಷ್ಟು ತೊಂದರೆ ಅನುಭವಿಸುತ್ತಿದ್ದು, ಸರ್ಕಾರ ಕೂಡಲೇ ರೈತರಿಗೆ 10 ರೂಪಾಯಿ ಪ್ರೋತ್ಸಾಹ ಧನವನ್ನು ನೀಡಬೇಕೆಂದು ಶಿಡ್ಲಘಟ್ಟ ಶಾಸಕ BN ರವಿಕುಮಾರ್ ರವರು ಸರ್ಕಾರವನ್ನು ಒತ್ತಾಯಿಸಿದ್ದರು. ಚೇಳೂರು ತಾಲೂಕಿನ ಶಿಡ್ಲ ವಿಧಾನಸಭಾ ಕ್ಷೇತ್ರದ ಒಳಪಡುವ ಎನ್ನಿಗೆದಲೆ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ನೂತನವಾಗಿ ನಿರ್ಮಾಣ ಮಾಡಿರುವ ಸಂಘದ ನೂತನ ಕಟ್ಟಡವನ್ನು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕ BN ರವಿಕುಮಾರ್ ಹಾಗೂ ಕೊಚ್ಮೂಲ್ ಮಾಜಿ ನಿರ್ದೇಶಕ ಊಲವಾಡಿ ಅಶ್ವತ್ಥ ನಾರಾಯಣ ಬಾಬು ಮತ್ತಿತರರು ಉದ್ಘಾಟನೆ ಮಾಡಿ ಲೋಕಾರ್ಪಣೆಗೊಳಿಸಿದ್ದರು. ಈ ವೇಳೆ ಶಾಸಕ BN ರವಿಕುಮಾರ್ ರವರು ಮಾಧ್ಯಮದವರೊಂದಿಗೆ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಹಾಲು ಉತ್ಪಾದಕರು ರೈತರಿಗೆ ಉತ್ತಮ ದರ ಸಿಗದೆ ಬಹಳಷ್ಟು ತೊಂದರೆಗಳನ್ನು ಅನುಭವಿಸುತ್ತಿದ್ದಾರೆ. ತಾನು ಕೂಡ ಒಬ್ಬ ಹಾಲು ಉತ್ಪಾದಕ ರೈತನಾಗಿದ್ದು, ಸರ್ಕಾರ ನೀಡುತ್ತಿರುವ 5 ರೂಪಾಯಿ ಪ್ರೋತ್ಸಾಹ ಧನ ರೈತರಿಗೆ ಸಾಕಾಗುತ್ತಿಲ್ಲ. ಈ ಬಗ್ಗೆ ತಾನು ಮುಖ್ಯಮಂತ್ರಿ ಹಾಗೂ ಸಂಬಂಧಪಟ್ಟ ಸಚಿವರ ಬಳಿ ಈಗಾಗಲೇ ಹಲವಾರು ಬಾರಿ ಮಾತನಾಡಿ 10 ರೂಪಾಯಿ ಪ್ರೋತ್ಸಾಹ ಧನವನ್ನು ನೀಡುವಂತೆ ಮನವಿ ಮಾಡಿದ್ದೇನೆ ಎಂದು ಹಾಲು ಉತ್ಪಾದಕರು ರೈತರು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕಾದರೆ ಕೂಡಲೇ ಸರ್ಕಾರ 10 ರೂಪಾಯಿ ಪ್ರೋತ್ಸಾಹ ಧನವನ್ನು ನೀಡಲು ಮುಂದಾಗಬೇಕೆಂದು ಅವರು ಹಾಲು ಉತ್ಪಾದಕರ ಸಂಘದ ನೂತನ ಮಳಿಗೆಗಳನ್ನು ಕಟ್ಟಲು ಸಹಕರಿಸಿದ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುವುದಾಗಿ ತಿಳಿಸಿ, ಇದೇ ಸಂದರ್ಭದಲ್ಲಿ 2 ಲಕ್ಷ ಚೆಕ್ ವೈಯಕ್ತಿಕ ಹಣವನ್ನು ಸಂಘದ ಅಭಿವೃದ್ಧಿಗೆ ನೀಡಿ ಸಂಘಕ್ಕೆ ಶುಭ ಹಾರೈಸಿದರು. ಕೊಚ್ಮೂಲ್ ಮಾಜಿ ನಿರ್ದೇಶಕ ಊಲವಾಡಿ ಅಶ್ವತ್ಥ ನಾರಾಯಣ ಬಾಬು ಮಾತನಾಡಿ, ಏನಿಗೆದಲೆ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡ ಮಳಿಗೆಗಳ ನಿರ್ಮಾಣಕ್ಕೆ ಕೊಚ್ಮೂಲ್ ಹಾಗೂ ಒಕ್ಕೂಟದಿಂದ 7.5 ಲಕ್ಷ ರೂಪಾಯಿಗಳು ಆರ್ಥಿಕ ಸಹಾಯ ಹಸ್ತವನ್ನು ನೀಡಿದ್ದು, ತಮ್ಮ ಅಧಿಕಾರಾವಧಿಯಲ್ಲಿ ಏನೆಲ್ಲ ಮಾಡಿದ್ದೇವೆ ಎಂಬುದು ಬಹಳ ಮುಖ್ಯವಾಗಿದ್ದು, ತಾನು ಪಶ್ಚಾತ್ತಾಪದಿಂದ ಎಲ್ಲ ಹಾಲು ಉತ್ಪಾದಕರಿಗೆ ಸರ್ಕಾರ ಸಂಘಗಳ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಹಾಗೂ ಪ್ರೋತ್ಸಾಹ ನೀಡಿದ್ದೇನೆ. ಏನಿಗೆದಲೆ ಗ್ರಾಮದ BMC ಕೇಂದ್ರ ಸ್ಥಾಪಿಸಲು ಮುಂದಿನ ದಿನಗಳಲ್ಲಿ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದರು. ಹಲವಾರು ವರ್ಷಗಳ ಹಿಂದೆ ಈ ಭಾಗದಲ್ಲಿನ ಪಾಪಾಗ್ನಿ ನದಿ ಸದಾಕಾಲ ತುಂಬಿ ಹರಿಯುತ್ತಿದ್ದು, ಇದು ಆನೆಲೆ ನದಿಯೆಲ್ಲ ಬತ್ತಿ ಹೋಗಿದ್ದು. ಸಚಿವ ಡಾಕ್ಟರ್ MC ಸುಧಾಕರ್ ರವರು ಈ ಭಾಗದ ಜನರಿಗೆ ಕುಡಿಯಲು ಶುದ್ಧ ನೀರು ಕೊಡಬೇಕು, ರೈತರು ಜಮೀನುಗಳಿಗೆ ಸಾಗುವಲ್ಲಿ ಮಾಡುವ ಶಾಶ್ವತವಾದ ನೀರಾವರಿಯನ್ನು ಕೊಡಬೇಕೆಂದು ಕನಸನ್ನು ಸಚಿವ ಡಾಕ್ಟರ್ MC ಸುಧಾಕರ್ ರವರು ಹೊಂದಿದ್ದರು. ಆದರೆ 10 ವರ್ಷಗಳ ಕಾಲ ಅವರು ಅಧಿಕಾರ ಕಳೆದುಕೊಂಡ ಮೇಲೆ ಅವರ ಕನಸೆಲ್ಲ ನುಚ್ಚುನೂರಾಗಿದೆ. ಇದಾಗೆ ಅವರ ಆಸೆ ಮತ್ತೆ ಈಡೇರಿಸುವ ಕಾಲ ಬಂದಿದೆ. ವಿಶೇಷವಾಗಿ ಈ ಭಾಗ ಹಾಗೂ ಬಯಲು ಸೀಮೆ ಪ್ರದೇಶಗಳಿಗೆ KC ವ್ಯಾಲಿ ಹಾಗೂ HN ವ್ಯಾಲಿ ನೀರಿನ ಜೊತೆಗೆ ಎತ್ತಿನ ಹೊಳೆ ಯೋಜನೆ ನೀರನ್ನು ತರಲು ಸಾಕಷ್ಟು ಶ್ರಮ ಪಡುತ್ತಿದ್ದು, ಎತ್ತಿನ ಹೊಳೆ ನೀರನ್ನು ಈ ಭಾಗಕ್ಕೆ ಬಂದರೆ ಈ ಭಾಗದಲ್ಲಿನ ರೈತರು ಹಾಗೂ ಹಾಲು ಉತ್ಪಾದಕರು ರೈತರ ಬಾಳು ಬಂಗಾರವಾಗಿದ್ದು, ಈ ಭಾಗದ ಜನ ಸದಾಕಾಲ ಸಚಿವ ಡಾಕ್ಟರ್ MC ಸುಧಾಕರ್ ರವರಿಗೆ ಬೆಂಬಲವಾಗಿ ನಿಲ್ಲಬೇಕೆಂದು ಈ ಸಂದರ್ಭದಲ್ಲಿ ಏನಿಗೆದಲೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ C ರಾಮರೆಡ್ಡಿ, ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ವ್ಯವಸ್ಥಾಪಕ M ಶ್ರೀನಿವಾಸ ರೆಡ್ಡಿ, ಚಿಂತಾಮಣಿ ಶಿಬಿರ ಕಚೇರಿಯ ಉಪಾಧ್ಯಕ್ಷ ಡಾಕ್ಟರ್ ಮಹೇಶ್ DM, ಏನಿಗೆದಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಿವಮ್ಮ, ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲ ಅಧ್ಯಕ್ಷರು ಮತ್ತಿತರರು ಉಪಸ್ಥಿತರಾಗಿದ್ದರು.
ಇರ್ಬೋದು ಅಥವಾ ಸಂಸತ್ ಇರ್ಬೋದು, ಅದನ್ನ ನೂರು ದೃಶ್ಯ ಹರಿಸಿಲ್ಲ. ಆದ್ರೆ ಏನು ಇವತ್ತು ಬೆಂಗಳೂರಲ್ಲಿ ಬರ್ತಕ್ಕಂಥ 24 TMC ಇವತ್ತು ಬರೀ 4 TMC ಬರ್ತಕ್ಕಂಥ ಅವಕಾಶ ನಮ್ಗೆ ಸಿಕ್ಕಿದೆ. ಆ 4 TMC ಕೂಡ ಬೇರೆ ಇರ್ತಕ್ಕಂಥ 5 ಜಿಲ್ಲೆಗಳಿಗೆ ಸಿಕ್ಕುವಂತೆ ಇವತ್ತು ಬೇರೆ ಬೇರೆ ಮಲೆನಾಡು ಭಾಗದಂತ ಇವತ್ತು ಹಾಸನದಿಂದ ಇಟ್ಕೊಂಡು ಇವತ್ತು ಚಿತ್ರದುರ್ಗ ಮತ್ತೆ ಚಿಕ್ಕಬಳ್ಳಾಪುರ, ತುಮಕೂರು, ಬೆಂಗಳೂರು, ಗ್ರಾಮಾಂತರ ಎಲ್ಲ ಸೇರಿ ನಮಗೆ ಇವತ್ತು ನಮ್ಮ ಭಾಗಕ್ಕೆ ಬರಬೇಕಂದ್ರೆ ಸುಮಾರು ಕನಸು ಅಷ್ಟೇ, ಗಗನ ಕುಸುಮಾಗಿ ಇರ್ತೀವಿ. ಅದೇ ಪ್ರಯತ್ನದಿಂದ ಇವತ್ತು ಸಚಿವರು ಅದನ್ನ ಬೇರೆ ಗತಿಯಲ್ಲಿ ಮಾಡಬೇಕು ಅಂತ ಮನೆ ಕ್ಯಾಬಿನೆಟ್ ಅಲ್ಲಿ 550 ಕೋಟಿ ಇಟ್ಟಿದೆ. ಅವ್ರ ಕನಸು ನನಸಾಗಿಲ್ಲ. ಕೋವಿಡ್ ವಿಚಾರ ಕೈಗೊಂಡು ಬಂದಿದ್ರೆ ನೇರವಾಗಿ ನಮ್ಮ ಏನು ಪರಿಸ್ಥಿತಿ ಮೇಲಿರ್ತಕ್ಕಂಥ ನಮ್ಮ ಜಿಲ್ಲೆಗಳಿಗೆ ಬರಬೇಕು ಅಂತ ವಿಶೇಷ ಕಾಳಜಿ ವಹಿಸಿದ್ರು. ಕಾರಣ ಇಷ್ಟೇ, ಈ ಭಾಗದಲ್ಲಿರ್ತಕ್ಕಂಥ ರೈತರು ಇವತ್ತು ಐರೋದ್ಯಮದಲ್ಲಿ ಜಾಸ್ತಿ ತೊಡಗಿಸಿಕೊಂಡಿದ್ದಾರೆ. ಒಂದು ನೀರಾವರಿ ಇದು ಕೂಡ ಇವತ್ತು ತರಕಾರಿ ಬೆಳೆಗಳಲ್ಲಿ ಬಹಳ ರೇಟ್ ಫ್ಲೆಕ್ಸೇಷನ್ ಇದೆ, ರೇಟು ಸ್ಥಿರವಾದಂತಹ ಬೆಲೆ ಸಿಗ್ತಾ ಇಲ್ಲ. ಮತ್ತು ಹಾಲು ಉತ್ಪಾದನೆ ಮಾಡ್ಕೊಂಡು ಇವತ್ತು ಹಾಲು ಜಾಸ್ತಿ ಆದಷ್ಟು ಕೂಡ ರೈತರಿಗೆ ನಮ್ಮ ಬದುಕನ್ನು ಕಟ್ಕೊಳ್ಳಿಕ್ಕೆ ಅವಕಾಶ ಇದೆ ಇವತ್ತು ಅಂತ ದೊಡ್ಡ ಯೋಚನೆ ಮಾಡಿದ್ರು. ಆದ್ರೂ ಕೂಡ ಇವತ್ತು ನಮ್ಮ ರೈತರು ಸತತ ಪ್ರಯತ್ನ ಸುಮಾರು 1800-2000 ನೀರು ಪಾಲನೆ ಬೋರ್ವೆಲ್ ಹಾಕಿ ಇವತ್ತು ಕೂಡ ಇವತ್ತು ಇಡೀ ರಾಜ್ಯಕ್ಕೆ ತರಕಾರಿ ಕೊಡ್ತಕ್ಕಂಥ ಶಕ್ತಿ ಕೋಲಾರ ಚಿಕ್ಕಬಳ್ಳಾಪುರ ಚಿರತೆಯ ಜನತೆಗೆ ಸೇರ್ಬೇಕಾಗ್ತದೆ. ಆದ್ರೂ ಕೂಡ ಇವತ್ತು ಎಲ್ಲೋ ಕೂಡ ರೈತರು ಯೋಚನೆ ಮಾಡಿ ಹಾಲು ಉತ್ಪಾದನೆ ಎಲ್ಲ ಮುಖ ಮಾಡಿದ್ದಾರೆ. ಇವತ್ತು ಹಾಲು ಉತ್ಪಾದನೆಯಲ್ಲಿ ಇವತ್ತು ರಾಜ್ಯದಲ್ಲಿ ಹೆಚ್ಚಿಗೆ ಗರ್ವ ಕೊಡ್ತಕ್ಕಂಥ ಇವತ್ತು ಒಕ್ಕೂಟಗಳು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ. ನಮ್ಮ ಭಾಗದಲ್ಲಿರ್ತಕ್ಕಂಥ ರೈತರು ಇವತ್ತು ನಮ್ಮದೇ ತಾಲೂಕಲ್ಲಿ ಅಂದ್ರೆ ಇವತ್ತು ತಾಲೂಕು ಬೇರೆ ಇತ್ತು. ಇವತ್ತು ನಮ್ಮ ಜಿಲ್ಲೆಗೆ ಸುಮಾರು 8 ತಾಲೂಕುಗಳಲ್ಲಿ ಹೆಚ್ಚಿಗೆ ಹಾಲು ಕೊಡ್ತಕ್ಕಂಥ ತಾಲೂಕು ಏನಾದ್ರು ಇವತ್ತು ಚಿತ್ತಾಪುರ ತಾಲೂಕು. ಸುಮಾರು 1,45,000 ಲೀಟರ್ ಹಾಲು ಕೊಡ್ತಕ್ಕಂಥ ಶಕ್ತಿ ಇವತ್ತು ಎಲ್ಲ ರೈತರು ಕೊಟ್ಟಿದ್ದಾರೆ. ಯಾವುದೇ ಒಂದು ಒಕ್ಕೂಟ ಬೆಳಿಬೇಕಾದ್ರೆ ಹೆಚ್ಚಿನ ಹಾಲು ಉತ್ಪಾದನೆ ಬಹಳ ಮುಖ್ಯ. ಅದೇ ರೀತಿ ರೈತರು ಕೊಡ್ತಕ್ಕಂಥ ಸೌಲಭ್ಯ ಈಗಾಗಲೇ ಹೇಳಿದ್ದಾರೆ ನಮ್ಮ ಮಹೇಶ್ ಅವರು, ಯಾವ ರೀತಿ ನಾವು ರೈತರಿಗೆ ಯಾವ ರೀತಿ ಸೌಲಭ್ಯ ಕೊಡ್ತೀವಿ. ಯಾವುದೇ ಸರ್ಕಾರ SF ವಿಶ್ವಾಸ ಬಂದರೆ ಯಶಸ್ವಿ ಕಾರ್ಯಕ್ರಮ ಸ್ಟಾರ್ಟ್ ಆಯಿತು. ಕಾರಣಾಂತರದಿಂದ ಅದು ವೈಡವಾಗಿ ಮತ್ತೆ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಏನು ಹೊಸದಾಗಿ ಸಂಘ ಪ್ರಾರಂಭ ಆಯಿತು ಆಗ ಏನು 250 ಮೀಟರ್ ಬರೋದು ವರ್ಷಕ್ಕೆ ಸುಮಾರು 850 ಮೀಟರ್ ಮಾಡ್ತಕ್ಕಂಥ ಶಕ್ತಿಯನ್ನ ರೈತರು ಇವತ್ತು ಸೃಷ್ಟಿಸಿದ್ದಾರೆ. ಏನು ಇವತ್ತು ಹೊಸ ಒಕ್ಕೂಟ ಆದ್ಮೇಲೆ ಕೋಲಾರ ಚಿಕ್ಕಬಳ್ಳಾಪುರ ಒಕ್ಕೂಟ ಆದ್ಮೇಲೆ ವಿಭಜನೆ ಆದ್ಮೇಲೆ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಹೊಸದಾಗಿ ಇವತ್ತು ಪ್ರಾರಂಭ ಆದ್ಮೇಲೆ ಈ ಒಂದು ಭಾಗದಲ್ಲಿ ಕೆಲವೊಂದು ಸೌಲಭ್ಯ ನೆನ್ಕೊಳ್ಳಿಕ್ಕೆ ಈಗ ಆಗ್ತಾ ಇಲ್ಲ. ಬಹುಶಃ ಮುಂದಿನ ದಿವಸಗಳಲ್ಲಿ ಆ ಕಾರ್ಯಕ್ರಮ ನಾನು ಮಾಡ್ತೀನಿ ಅಂತ ಹೇಳ್ತಾ, ಮತ್ತೆ ಈಗ ಏನು ಒಕ್ಕೂಟಕ್ಕೆ ಹೊಸ ಆಡಳಿತ ಮಂಡಳಿ ಬಂದದೋ ಅದು ಇವತ್ತು 13 ಸ್ಥಾನಗಳಿಗೆ ಇವತ್ತು ಮುಂದಿನ ದಿವಸಗಳಲ್ಲಿ ಆಡಳಿತ ಮಂಡಳಿ ಕೊಡೋದ್ರಿಂದ ಬಹುಶಃ ಈ ಭಾಗ ಏನು ಇವತ್ತು ಚಿತ್ರಲೆಂಪು ಮತ್ತೆ ನಮ್ಮ ಉದಾಹರಣೆ ಹೋಗಿ ಕೂಡ ಚಿತ್ರಲೆಂಪು ಅಂದ್ರೆ ನಮ್ಮ ಸೇಡೂರು ವ್ಯಾಪ್ತಿಗೆ ಸೇರ್ತಕ್ಕಂಥ ಅವಕಾಶ ಇದೆ. ಇಲ್ಲಿ ಇನ್ನೊಬ್ಬ ಹೊಸ ನಿರ್ದೇಶಕರು ಬರ್ತಕ್ಕಂಥ ಅವಕಾಶ ಇದೆ. ಇದೇ ನಮ್ಮ ಅವಿಭಾಜಿತ ತಾಲೂಕಿನಲ್ಲಿ ಸುಮಾರು 10 ವರ್ಷಗಳ ಕಾಲ ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಅಧ್ಯಕ್ಷರು ಮತ್ತೆ ಕಾರ್ಯದರ್ಶಿಗಳು ಅಥವಾ ಎಲ್ಲ ಮುಖಂಡರ ಆಶೀರ್ವಾದದಿಂದ ನಾನು ಕೂಡ 10 ವರ್ಷ ನಿರ್ದೇಶಕನಾಗಿ ನಮ್ಮ ಇತಿಮಿತಿಯಲ್ಲಿ ಬರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನ ಜಾಸ್ತಿ ತಪ್ಪದೆ ಕೂಡ ಪ್ರತಿಯೊಂದು ಸಂಘಕ್ಕೂ ಕೂಡ ಯಾವುದೇ ರೀತಿ ಭಾಷಾತೀತವಾಗಿ ಕೂಡ ಇವತ್ತು ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಹುಶಃ ಈ ಭಾಗದಲ್ಲಿ ಹಾಲು ಉತ್ಪಾದನೆ ಕಮ್ಮಿ ಆದ್ರೂ ಕೂಡ ಹಂತವಾಗಿ ಇಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ರೈತರಿಗೆ ಮತ್ತೆ ಆಡಳಿತಗಳಿಗೆ ತಿಳುವಳಿಕೆ ಕೊಡ್ತಾ ಇವತ್ತು ಹಾಲು ಉತ್ಪಾದನೆ ಜಾಸ್ತಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಇವತ್ತು ಮಾಡಿದ್ರು. ಇವತ್ತು ಮನುಷ್ಯ ಹುಟ್ಟು ಅನಿರೀಕ್ಷಿತ ಸಾವು ಖಚಿತ ಆಗ್ತದೆ. ಅದಕ್ಕೆ ಸ್ಪಷ್ಟ ನಿದರ್ಶನ ಇರ್ತಕ್ಕಂಥ ಚೌಡರೆಡ್ಡಿ ಬಹುಶಃ ಯಾವ ಒಂದು ಕಟ್ಟಡವನ್ನ ಉದ್ಘಾಟನೆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದಿರಿ, ಎಲ್ಲರೂ ಒಳ್ಳೆಯದಾಗಲಿ ಅಂತ ಹೇಳ್ತಾರೆ. ಏನಿವತ್ತು ಈ ಒಂದು ಕಟ್ಟಡ ಉದ್ಘಾಟನೆ ಆಗಬೇಕಾದ್ರೆ ಮುಖ್ಯವಾಗಿ ಇದರ ಒಂದು ಶ್ರಮ, ಇದರ ಒಂದು ಪ್ರತಿಫಲ, ಇದರ ಒಂದು ದುಡಿಮೆ ಈ ಒಂದು ಗ್ರಾಮದ ಹಾಲು ಉತ್ಪಾದಕರು ಸಲ್ಲಿಸಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಏನಿವತ್ತು ಗ್ರಾಮೀಣ ಭಾಗದಲ್ಲಿ ಇವತ್ತು ಹೈನುಗಾರಿಕೆ ಮಾಡ್ತಕ್ಕಂಥ ರೈತರು ಇವತ್ತು ಭಾಳಷ್ಟು ಸಂಕಷ್ಟದಲ್ಲಿದ್ದಾರೆ. ಇವತ್ತು ಹಾಲು ಉತ್ಪಾದನೆ ಆಗ್ತಕ್ಕಂಥ ದರಕ್ಕೂ ಒಕ್ಕೂಟರು ಕೊಡ್ತಾ ಇರ್ತಕ್ಕಂಥ ದರಕ್ಕೂ ಇವತ್ತು ಭಾಳಷ್ಟು ಇವತ್ತು ಹಾಲು ಉತ್ಪಾದಕರು ಆರ್ಥಿಕವಾಗಿ ಇವತ್ತು ತೊಂದರೆಯನ್ನು ಅನುಭವಿಸ್ತಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ನಾನು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಮಂತ್ರಿಗಳಿಗೆ ಇವತ್ತು 1 ಲೀಟ್ರಿಗೆ 5 ರೂಪಾಯಿ ಸರ್ಕಾರ ಪ್ರೋತ್ಸಾಹಧನ ಕೊಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಹಾಲು ಉತ್ಪಾದಕರಿಗೆ 1 ಲೀಟ್ರಿಗೆ 10 ರೂಪಾಯಿ ಪ್ರೋತ್ಸಾಹಧನ ಸರ್ಕಾರದಿಂದ ಕೊಡಬೇಕಂತೇಳಿ ಸುಮಾರು ಬಾರಿ ನಾನು ಸರ್ಕಾರ ಗಮನಕ್ಕೆ ತಂದಿದ್ದೀನಿ. ಮುಂದೆ ಇವತ್ತು ನಾನು ಒಬ್ಬ ರೈತನಾಗಿ ನಾನು ಒಬ್ಬ ಹಾಲು ಉತ್ಪಾದಕನಾಗಿ ಹೇಳ್ತಾ ಇದ್ದೀನಿ. ಇವತ್ತು ರೈತರು ನಮ್ಮ ರಾಜ್ಯದಲ್ಲಿ ಇವತ್ತು ಸುಮಾರು 7 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ರಾಜ್ಯ. ಆದರೆ ನಮ್ಮದು ಹಾಲು ಉತ್ಪಾದನೆ ಆಗ್ತಾ ಇರ್ತಕ್ಕಂಥದ್ದು ಪ್ರತಿದಿನ 1,5 ಲಕ್ಷ ಲೀಟರ್ ಉತ್ಪಾದನೆ ಆಗ್ತಾ ಇದೆ.
ಇದು ಡಾಕ್ಟರ್ಗಳು ವರದಿ ಪ್ರಕಾರ ಪ್ರತಿಯೊಬ್ಬ ಮನುಷ್ಯನಿಗೂ 250 300 ml ಪ್ರತಿದಿನ ಹಾಲು ಬೇಕನ್ನೋಂಥದ್ದು ಇವರು ಮುಂದಲ್ಲಿದ್ದಾಗ ಹಾಲು ಉತ್ಪಾದನೆ ಆಗಬೇಕಾದ್ರೆ ಸರ್ಕಾರದಿಂದ ಹಾಲು ಉತ್ಪಾದಕರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಾಗ ಹಾಲು ಉತ್ಪಾದನೆ ಹೆಚ್ಚಾಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮ ಗಮನ ತರ್ತಾ ಏನು ಇವತ್ತು ಈ ಭಾಗದ ಎಲ್ಲರೂ ಸೇರಿ ಇವತ್ತು ನಮ್ಮ ಕೋಲಾರ ಹಾಲು ಮಟ್ಟದ ನಿರ್ದೇಶಕರಾದಂಥ ಬಾಬಣ್ಣವರು ಗ್ರಾಮದ ಎಲ್ಲ ನಮ್ಮ ಹಿರಿಯರು ಚಿನ್ನಪೇಟೆಯವರು ಕೊಡೋದ್ರಿಂದ ಉಚಿತವಾಗಿ ಹಣವನ್ನು ಕೊಟ್ಟಿದ್ದಾರೆ. ಮುಂದೆ ಈ ಒಂದು ಹಾಲು ಉತ್ಪಾದನೆ ಹೆಚ್ಚಾಗಬೇಕು ಅಂತೇಳಿ ನಾವು ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತೀವಿ. ಒಟ್ಟಾರೆ ಈ ಸಂದರ್ಭದಲ್ಲಿ ನಾನು ಹೇಳ್ತಕ್ಕಂಥದ್ದು ಹಾಲು ಉತ್ಪಾದಕರ ಅಧ್ಯಕ್ಷರಿಗೂ ಮತ್ತು ನಿರ್ದೇಶಕರ ಗಮನ ತರ್ತಕ್ಕಂಥದ್ದು ತಾವು ಹೆಚ್ಚಿನ ಆದ್ಯತೆಯನ್ನು ಹಾಲು ಉತ್ಪಾದಕರು ಕೊಡಬೇಕು, ಹೆಚ್ಚಿನ ಬೋನಸನ್ನು ಕೊಡಬೇಕಂತೇಳಿ ಈ ಸಂದರ್ಭದಲ್ಲಿ ಅವರು ಗಮನ ತರ್ತಾ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಕ್ಕಂಥ ಎಲ್ಲರೂ ಹೊಂದಿಸ್ತಾ